ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ನಮ್ಮೆಲ್ಲ ಆಧ್ಯಾತ್ಮಿಕ ಗುರುಗಳಾಗಿರ್ತಕ್ಕಂತಹ ಆದಿಚುಂಚನಗಿರಿಯ ಕಾವೂರು ಶಾಖೆಯ ಪರಮ ಪೂಜ್ಯ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಮಂಗಳೂರು ಯುವ ಘಟಕ ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಒಕ್ಕಲಿಗರ ಪ್ರೀಮಿಯರ್ ಲೀಗ್ 2026 ಇದರ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ನಮ್ಮೆಲ್ಲ ಹಿರಿಯರು ಆದರಣೀಯರು ಈ ಜಿಲ್ಲೆಯಲ್ಲಿ ಒಂದು ಸರಳ ಸಜ್ಜನಿಕೆಯ ರಾಜಕಾರಣವನ್ನು ಮಾಡಿ ಬಹಳ ಎತ್ತರದ ಸಚಿವ ಸ್ಥಾನವನ್ನು ಅಲಂಕಾರ ಮಾಡಿದರೂ ಸಮೇತ ನಮ್ಮಂಥ ಕಿರಿಯ ರಾಜಕಾರಣಿಗಳಿಗೆ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾದ ಮಾಜಿ ಸಚಿವರಾಗಿರ್ತಕ್ಕಂಥ ಗಂಗಾಧರ ಗೌಡ ಅವರೇ, ಇದರ ನೇತೃತ್ವವನ್ನು ವಹಿಸಿ ಇವತ್ತು ಒಕ್ಕಲಿಗರ ಲೀಗಿನ ಮುಖಾಂತರ ಯುವ ಜನತೆಯನ್ನು ಸಂಘಟನೆ ಮಾಡಿರ್ತಕ್ಕಂಥ ಯುವ ಸಂಘಟನೆಯ ಅಧ್ಯಕ್ಷರು ನನ್ನ ಆದರಣೀಯ ಮಿತ್ರ ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಬುಡ್ಲೆಗುತ್ತು ಅವರೇ, ನಮ್ಮ ಪುತ್ತೂರಿನ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಅಭಿವೃದ್ಧಿಯ ಹರಿಕಾರರಾಗಿ 1,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ತರುವುದರ ಮುಖಾಂತರ ಪುತ್ತೂರಿನ ಜನಮಾನಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಗುರುತನ್ನು ಹಾಕಿರ್ತಕ್ಕಂತಹ ನನ್ನ ಮಿತ್ರ ಶಾಸಕ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರೇ, ನನ್ನ ಬಾಲ್ಯದಿಂದ ನನಗೆ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಭಾಸ್ಕರ ಗೌಡ ದೇವಸ್ಯ ಅವರೇ, ಹಿರಿಯರಾಗಿರ್ತಕ್ಕಂಥ DB ಬಾಲಕೃಷ್ಣ ಅವರೇ, ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪ ಗೌಡ ಅವರೇ, ಅಕ್ಕ ಶಕು ಅಕ್ಕ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರ್ತಕ್ಕಂಥ ಎಲ್ಲ ಆಡ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳೇ, ಕ್ರೀಡಾಭಿಮಾನಿಗಳೇ, ವಿಶೇಷವಾಗಿ ಇವತ್ತು ಒಕ್ಕಲಿಗ ಯಾನೆ ಗೌಡರ ಸೇವಾ ಸಂಘ ಯುವ ಘಟಕದ ಆಶ್ರಯದಲ್ಲಿ ನಿರಂತರವಾಗಿ 2 ವರ್ಷಗಳಿಂದ ಈ ಲೀಗ್ ಪ್ರೀಮಿಯರ್ ಲೀಗನ್ನು ಆಡಿಸುವುದರ ಮುಖಾಂತರ ಇಡೀ ಯುವ ಸಮುದಾಯವನ್ನು ಸಂಘಟನೆ ಮಾಡತಕ್ಕಂಥ ಅವರಲ್ಲಿ ಶಿಸ್ತು ಮತ್ತು ನೈತಿಕತೆಯ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಯುವ ಒಕ್ಕಲಿಗರ ಸಂಘ ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಿರಣ್ ಕುಮಾರ್ ಮತ್ತು ಅವರ ಇಡೀ ತಂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾವು ಬಹಳ ಯೋಚನೆ ಮಾಡಬೇಕಾದ್ದು ಏನು ಕೇಳಿದರೆ, ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಾಮಾಜಿಕ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ, ಎಲ್ಲ ರಂಗದಲ್ಲೂ ಒಕ್ಕಲಿಗ ಸಮುದಾಯ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಈ ಜಿಲ್ಲೆಗೆ ಕೊಟ್ಟಿದೆ. ಹಾಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ರಾಮಯ್ಯ ಗೌಡರಿಂದ ಉಲ್ಲೇಖಿತವಾಗಿ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕುರಿಂಜಿ ವೆಂಕಟರಮಣ ಗೌಡರು ಇರಬಹುದು, ಗಂಗಾಧರ ಗೌಡರವರೆಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಮಹಾಪೂರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ ಅದು ಒಕ್ಕಲಿಗ ಸಮುದಾಯ. ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಆದಿಚುಂಚನಗಿರಿಯ ಕ್ಷೇತ್ರದ ಆಧ್ಯಾತ್ಮ ಚಿಂತನೆಯ ಆಧಾರದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಧರ್ಮಪಾಲನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಅತಿ ದೊಡ್ಡದಾಗಿರ್ತಕ್ಕಂಥ ಮಾರ್ಗದರ್ಶನ. ಹೀಗಾಗಿ ಎಲ್ಲ ರಂಗದಲ್ಲೂ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜ ಇವತ್ತು ಈ ಜಿಲ್ಲೆಯ ದೊಡ್ಡ ಸಮುದಾಯ. ನಾವು ನೆನಪು ಮಾಡಬೇಕಾದ ಈ ಜಿಲ್ಲೆಯ ದೊಡ್ಡ ಸಮುದಾಯ, ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಸಮುದಾಯ. ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು ಇದ್ರೂ ಸಮೇತ ಇಡೀ ಜಿಲ್ಲೆಯ ವಾತಾವರಣ ನೋಡಿದ್ರೆ ದೊಡ್ಡದಾಗಿರ್ತಕ್ಕಂಥ ಸಮುದಾಯ. ನನಗೆ ಅನಿಸುವುದೇನು ಹೇಳಿದ್ರೆ, ಈ ಸಮುದಾಯ ಮತ್ತೆ ಸಂಘಟಿತ ಶಕ್ತಿಯನ್ನು ತೋರಿಸ್ಬೇಕು. ಸಂಘಟಿತ ಶಕ್ತಿಯನ್ನು ತೋರಿಸ್ಬೇಕಿದ್ರೆ ಏನು, ವರ್ಷಕ್ಕೊಂದ್ಸಾರಿ ಈ ರೀತಿಯ ಭಾವನೆಗಳನ್ನ ಸಮಾಜವನ್ನ ಸೇರಿಸುವ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಅವರನ್ನು ಒಟ್ಟು ಮಾಡತಕ್ಕಂಥ ನಮ್ಮ ಸಮಾಜ, ನಾವು ಬೆಳೆದು ಬಂದಿರತಕ್ಕಂಥ ದಾರಿ, ಒಕ್ಕಲಿಗ ಸಮುದಾಯದ ಹಿರಿತನದ ಮಾರ್ಗದರ್ಶಿಗಳನ್ನ ತಿಳಿಸ್ತಕ್ಕಂಥ ಕಾರ್ಯಗಳಾಗಬೇಕು. ಇವತ್ತು ಇದನ್ನ ಯುವ ಘಟಕ ಮಾಡಿದೆ. ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಒಕ್ಕಲಿಗ ಸಂಘ ಮತ್ತು ಯುವ ಸಂಘದಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಚನೆ. ಇನ್ನು 2 ದಿನಗಳ ಕಾಲ ನೀವು ಇದನ್ನು ಮಾಡಬೇಕು. ಒಂದು ದಿನ ಸ್ಪೋರ್ಟ್ಸ್ ಇಡಬೇಕು, ಇನ್ನೊಂದು ದಿನ ನಮ್ಮ ಪರಂಪರೆಗಳನ್ನು ತಿಳಿಸ್ತಕ್ಕಂಥ ಕಾರ್ಯ. ಇದೇ ಗ್ರೌಂಡ್ ಅಲ್ಲಿ GSP ಅವರು ಮಾಡ್ತಾರೆ. 2 ದಿನಗಳ ಕಾಲ GSP ಬೆಳೆದು ಬಂದಿರತಕ್ಕಂಥ ಹಾದಿ, ಅದರಲ್ಲಿರ್ತಕ್ಕಂಥ ಉದ್ಯಮಿಗಳ ಸಾಧನೆ, ಅದರಲ್ಲಿ ಕ್ರೀಡಾಪಟುಗಳ ಸಾಧನೆ, ಅದರಲ್ಲಿ ಶೈಕ್ಷಣಿಕವಾಗಿ ಮಾಡಿರ್ತಕ್ಕಂಥ ಸಾಧನೆಗಳು, ಇದರ ಪರಿಚಯವನ್ನು ಮಾಡೋದ್ರ ಮುಖಾಂತರ ಮುಂದಿನ ಜನಾಂಗಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಮಾಡ್ತದೆ. ಅದನ್ನು ಒಕ್ಕಲಿಗ ಸಮುದಾಯ ಮಾಡಬೇಕು 2 ದಿನಗಳ ಕಾಲ. ಯಾಕಂದ್ರೆ ಅಂತಹ ಇವತ್ತಿನ ಯುವ ಜನತೆಗೆ ನಮ್ಮ ಸಮುದಾಯದ ಕೊಡುಗೆಗಳನ್ನು ತಿಳಿಸಿದ್ರೆ ಆ ಸಮುದಾಯಕ್ಕೆ ಹೆಮ್ಮೆ ಆಗುತ್ತೆ. ನಾನು ಒಕ್ಕಲಿಗರಲ್ಲಿ ಏನು, ನಾನು ಒಬ್ಬ ಅಲ್ಲ ಅನ್ನತಕ್ಕಂಥ ಧೈರ್ಯ ಬರಬೇಕಿದ್ರೆ ಈ ಸಮಾಜದ ಸಾಧನೆಗಳನ್ನು ತಿಳಿಸಬೇಕು. ಮುಂದಿನ ಸಮುದಾಯಗಳಿಗೆ, ಮುಂದಿನ ಯುವ ಜನಾಂಗಕ್ಕೆ ನಾನು ಏನಾದರೂ ಗುರಿಯನ್ನು ಇಡಬೇಕು. ಇವತ್ತು ಕುರುಂಜಿ ಅವರ ಸಾಧನೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಧನೆ. ನಮ್ಮ ಜಿಲ್ಲೆಯಲ್ಲಿ ಅವರ ಪಾಠಗಳನ್ನು ಹೇಳ್ತಕ್ಕಂಥ ಪಾಠ್ಯ ಪುಸ್ತಕ ಇಲ್ಲ, ಅದರ ಒಕ್ಕಲಿಗ ಸಮುದಾಯ ತಿಳಿಸಬೇಕು. ರಾಮಯ್ಯ ಗೌಡರ ಸಾಧನೆಯನ್ನ ನನಗೆ ಪರಮ ಪೂಜ್ಯ ಗುರುಗಳು ಹೇಳುವವರೆಗೆ ರಾಮಯ್ಯ ಗೌಡರ ಸಾಧನೆ ನನಗೆ ಗೊತ್ತಿಲ್ಲ ಒಬ್ಬ ಲೋಕಸಭಾ ಸದಸ್ಯನಾಗಿ. ಆದ್ರೆ ಯಾವತ್ತು ತಿಳಿಯಿತೋ ಈ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಬಲಿದಾನಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ವೀರ
ವೀರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಏಕೈಕ ವೀರ ಅದು ರಾಮೇಗೌಡರು ಅಂತ ತಿಳಿಸುವಂಥ ಕೆಲಸ ಕಾರ್ಯಗಳಾಗುವುದು. ಇಂಥ ಸಾಧಕರ ಪರಿಚಯ, ಸಾಧನೆಗಳ ಜೊತೆ ಮುಂದಿನ ಸಮಾಜ ಬೆಳೆಯುವಂಥ ದಾರಿ, ಆ ಮುಖಾಂತರ ಸಾಂಸ್ಕೃತಿಕವಾಗಿ ಪರಂಪರೆಯ ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಸಾಧಕರ ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಅಂತಾದ್ರೆ ಹೀಗೆ ಪರಿಚಯದ ಅವಶ್ಯಕತೆ ಇದೆ. ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಗುರುಗಳ ಆಶೀರ್ವಾದ ಇದೆ. ಇದನ್ನು ಇಟ್ಕೊಂಡು ಮಾಡಬೇಕು ಅಂತ ಹೇಳ್ತಾ ನಿಮ್ಮ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಿರಣ್ ಬುಡ್ಲೆಗುತ್ತ ಅವರ ಈ ಕಾರ್ಯ, ನಾನು ಅವರು ವೈಚಾರಿಕವಾಗಿ ಬೇರೆ, ಬಹಳ ವರ್ಷದಿಂದ ನಾನು ಅವ್ರ ಮಿತ್ರರು, ಆದರೆ ನಮಗೆ ವೈಚಾರಿಕ ಯಾವುದು ತೊಂದರೆ ಆಗಲಿಲ್ಲ. ನನಗೆ ಭಾಸ್ಕರ ಗೌಡರು ಅವರ ಪರಿಚಯ ಮಾಡಿದ್ರು, ಆವತ್ತಿಂದ ಇವತ್ತಿನ ಜೊತೆಗೆ ನಾವಿದ್ದೇವೆ. ಇವತ್ತು ರಕ್ಷಿತ್ ಇದ್ದಾರೆ, ಕಿರಣ್ ಇದ್ದಾರೆ, ಬಾಕಿ ಎಲ್ಲರೂ ಇದ್ದಾರೆ. ಒಳ್ಳೆಯ ಒಂದು ಟೀಮ್ ಇದೆ. ಈ ಟೀಮ್ ಮುಂದಿನ ಸಾಧನೆಗಳನ್ನು ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಜೊತೆಗೆ ಆ ಇಡೀ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ನಮಗೆ ಹೆಮ್ಮೆ ಇರಬೇಕು, ಈ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಸದಾನಂದ ಗೌಡರು. ಅಂತ ಹಿರಿಯರ ಸಾಧನೆಗಳನ್ನು ರಾಜಕೀಯ ಕ್ಷೇತ್ರದಲ್ಲಿ ಸಂಜೀವಣ್ಣ ಇದ್ದಾರೆ, ಗಂಗಾಧರ ಗೌಡರು ಇದ್ದಾರೆ. ಇಂತಹ ಸಾಧನೆಗಳ ಪರಿಚಯ ಯಾಕಾಗಬೇಕು ಹೇಳಿದ್ರೆ ಕಿರಣ್ ಅಂತ ಅವರು ಯಾವುದೇ ಪಾರ್ಟಿಯಲ್ಲಿ ಮುಂದಕ್ಕೆ ಜನಪ್ರತಿನಿಧಿಗಳಾಗಬೇಕು, ಈ ಆಶಯ ಇದೆ. ಹಾಗಾಗಿ ಎಲ್ಲ ಸಮುದಾಯಕ್ಕೆ ಒಂದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಈ ಕ್ರೀಡಾಕೂಟ ನಮಗೂ ಪ್ರೇರಣೆ ಆಗಿದೆ ಅಂತ ಹೇಳ್ತಾ ಶುಭವನ್ನು ಹಾರೈಸಿ